ಮುತ್ತತ್ತಿ, ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಹಲಗೂರು ಹೋಬಳಿ ಬಳಿ ಇರುವ ಮುತ್ತತ್ತರಾಯ ದೇವಸ್ಥಾನ ಕಾವೇರಿ ನದಿಯ ತೀರದಲ್ಲಿದೆ. ಇದೊಂದು ಪವಿತ್ರವಾದ ಯಾತ್ರಾ ಸ್ಥಳ ಮತ್ತು ಪುಣ್ಯಕ್ಷೇತ್ರ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ಸುಂದರವಾದ ಪ್ರಕೃತಿ ಮಡಿಲಿನಲ್ಲಿರುವ ಈ ದೇವಾಲಯ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಪ್ರಾಣಿ ಪಕ್ಷಿಗಳು ವಾಸ ಮಾಡುವ ಸ್ಥಳವಾಗಿದೆ. ನೋಡಲು ಚಿಕ್ಕದಾಗಿ ಕಾಣುವ ಈ ದೇವಾಲಯ ಇದರ ಪವಾಡಗಳು ಅದ್ಭುತ. ಪ್ರತಿದಿನ ನೂರಾರು ಭಕ್ತರು ತಮ್ಮ ಹರಕೆಯ ಮರಿಕೋಳಿಗಳನ್ನು ಬಲಿಕೊಟ್ಟು ಸಂತೋಷದಿಂದ ಊಟ ಮಾಡಿ ಕಾವೇರಿ ನದಿ ತೀರದಲ್ಲಿ ತಮ್ಮ ದಣಿವನ್ನು ತೀರಿಸಿಕೊಳ್ಳುತ್ತಾರೆ. ಭಕ್ತರು ತಮ್ಮ ಹರಕೆಯಂತೆ ಹುಲಿ ವಾಹನದಲ್ಲಿ ಮೂರ್ತಿಯನ್ನು ಕೂರಿಸಿ 3 ಸುತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡುತ್ತಾರೆ. ಭಕ್ತರು ತಮ್ಮ ಪ್ರಾಣಿ ಬಲೆಯ ಹರಕೆಯನ್ನು ತೀರಿಸಿಕೊಳ್ಳಲು ದೇವಸ್ಥಾನದ ಮುಂದುಗಡೆ ಇರುವ ಗಣಪತಿ ಮತ್ತು ಭೈರವೇಶ್ವರನ ಸನ್ನಿಧಿಯಿಂದ ತೀರ್ಥವನ್ನು ಪಡೆದು ತಮ್ಮ ಪ್ರಾಣಿ ವಧೆಯನ್ನು ಮಾಡಿ ತಮ್ಮ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ. ಪುರಾಣದಲ್ಲಿ ಒಂದು ಕಥೆ ಇದೆ. ಶ್ರೀರಾಮರು ಲಂಕಾಸುರ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಅಯೋಧ್ಯೆ ಕಡೆಗೆ ಬರುವಾಗ ಲಕ್ಷ್ಮಣ, ಆಂಜನೇಯ, ಸೀತೆ, ಶ್ರೀರಾಮರು ಈ ಜಾಗದಲ್ಲಿ ಅಂದರೆ ಈ ಬಸವನ ಬೆಟ್ಟದಲ್ಲಿ ಒಂದು ದಿನ ಈ ಸೌಂದರ್ಯಕ್ಕೆ ಮಾರು ಹೋಗಿ ಉಳಿದುಕೊಳ್ಳಲು ಆಸೆ ಪಡುತ್ತಾರೆ. ಅದರಂತೆ ಇಲ್ಲಿ ಉಳಿದುಕೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ಸೀತೆ ನದಿಯಲ್ಲಿ ನೀರಿನ ಜೊತೆ ಆಟ ಆಡುವಾಗ ತನ್ನ ಮೂಗುತಿಯನ್ನು ಕಳೆದುಕೊಳ್ಳುತ್ತಾರೆ. ಈ ವಿಚಾರವನ್ನು ಶ್ರೀರಾಮರಿಗೆ ತಿಳಿಸುತ್ತಾಳೆ. ಶ್ರೀರಾಮರು ಆಂಜನೇಯನಿಗೆ ತಿಳಿಸುತ್ತಾರೆ. ಆಂಜನೇಯ ತನ್ನ ಬಾಲದಿಂದ ಆ ಮೂಗುತಿಯನ್ನು ನೀರನ್ನು ತಳ್ಳಿ ಆ ಮೂಗುತಿಯನ್ನು ಹುಡುಕಿಕೊಡುತ್ತಾನೆ. ಆಗ ಸೀತೆ ಆಂಜನೇಯ ಸ್ವಾಮಿಗೆ ಮುತ್ತತ್ತರಾಯ ಎಂದು ನಾಮಕರಣ ಮಾಡುತ್ತಾಳೆ. ಆ ಹೆಸರೇ ಈ ಕ್ಷೇತ್ರದ ಒಂದು ಅದ್ಭುತವಾದ ಸ್ಥಳವಾಗಿದೆ. ಸೀತೆ ನದಿಯ ನೀರಿನೆಲ್ಲ ಆಟವಾಡಿದ್ದ ಜಾಗ ಈಗ
ತಿರುವನಮಡು ಎಂದು ಪ್ರಸಿದ್ಧಿಯಾಗಿದೆ. ಕರ್ನಾಟಕದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಮುತ್ತತ್ತಿರಾಯನ ಭಕ್ತರಾಗಿದ್ದರು. ಆದ್ದರಿಂದ ತಮ್ಮ ಮಗನಿಗೆ ಮುತ್ತುರಾಜ ಎಂದು ಹೆಸರನ್ನು ಇಟ್ಟಿದ್ದರು. ಅವರು ಕರ್ನಾಟಕದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಿಸಿದರು. ಇಂಥ ಪವಾಡವನ್ನು ಮಾಡುವ ಈ ಜಾಗ ಒಂದು ಅದ್ಭುತವಾದ ಯಾತ್ರಾ ಸ್ಥಳವು ಹಾಗೂ ಭಕ್ತಾದಿಗಳಿಗೆ ಕಾವೇರಿ ನದಿ ತೀರದಲ್ಲಿ ಆಟವಾಡಿ ತಮ್ಮ ದಣಿವನ್ನು ತೀರಿಸಿಕೊಳ್ಳಲು ಒಂದು ಪವಿತ್ರವಾದ ಯಾತ್ರಾ ಸ್ಥಳ ಎಂದು ಹೇಳಿದರೆ ತಪ್ಪಾಗಲಾರದು.